ರಾಮಕೃಷ್ಣ ಹೆಗಡೆಯವರ ಬಗ್ಗೆ ಜನರಿಗೆ ಏನು ನಿರೀಕ್ಷೆ ಇತ್ತು, ಆ ಜನರ ನಿರೀಕ್ಷೆಗೆ ತಕ್ಕ ಹಾಗೆ ರಾಮಕೃಷ್ಣ ಹೆಗಡೆಯವರ ಆಡಳಿತ ಆರಂಭ ಹೇಗಾಯಿತು? ಒಂದು ಪ್ರಥಮವಾದಂಥ ಇಂಪಾರ್ಟೆಂಟ್ ಡಿಸಿಷನ್ ಅಂತ ಹೇಳಿದ್ರೆ ಲೋಕಾಯುಕ್ತವರ ತರ್ತಕ್ಕಂಥದ್ದು. ದೇಶದಲ್ಲೇ ಒಂದು ಯುನೀಕ್ ಆಗಿರಬೇಕು ಅನ್ನೋ ಒಂದು ಅವರಿಗೆ ಕಲ್ಪನೆ ಇತ್ತು. ನಮಗೆಲ್ಲ ಗೊತ್ತಿದ್ದಂಗೆ ನಟೋರಿಯಸ್ ಆಗಿರ್ತಕ್ಕಂಥ ಬೂಟಾ ಸಿಂಗ್ ಅವರು, ಭಜನ್ ಲಾಲ್ ಅವರು, ಇವರೆಲ್ಲ ಸರ್ಕಾರ ಬೀಳಿಸ್ಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾನೇ ಇದ್ರು. ಸೊ ಆ ದುರ್ಘಟನೆ ನಡೆದ ಮೇಲೆ ಅಲ್ಲಿ ಜನಗಳ ಮನಸ್ಥಿತಿಯ ಬದಲಾವಣೆ ಆಗೋಯ್ತು. ಈಗ ನೋಡಿ, ನಮ್ಮ ಸರ್ಕಾರ ಉಳಿಸ್ಕೋಬೇಕಾದ್ರೆ, ನಮ್ಮ ಪಕ್ಷ ಉಳಿಸ್ಕೋಬೇಕಾದ್ರೆ ನಾವು ಮೊದಲು ಈ ಕೆಲಸ ಮಾಡಬೇಕು. ನಾವು ಜನಗಳ ಹತ್ರ ಹೋಗೋಣ, ಜನಗಳಿಗೆ ಹೇಳೋಣ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಮ್ಮ ಫ್ಲ್ಯಾಶ್ ಬ್ಯಾಕ್ ಸರಣಿಯನ್ನು ನೀವು ನೋಡಿದ್ದೀರಿ, ಮೆಚ್ಚಿದ್ದೀರಿ. ಅದಕ್ಕೆ ನೀವು ಸಾಕಷ್ಟು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀರಿ. ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಒಂದೊಂದು ಪುಟವೂ ಬಿಡದಂತೆ ಹಿರಿಯ ಪತ್ರಕರ್ತರಾದಂಥ ಪಿ ರಾಮಕೃಷ್ಣ ಉಪಾಧ್ಯಾಯ ಅವರು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಸೊ ಈ ಫ್ಲ್ಯಾಶ್ ಬ್ಯಾಕ್ ಸರಣಿಯಲ್ಲಿ ನಾವು 2 ಸರಣಿಗಳನ್ನು ಈಗಾಗಲೇ ಮುಗಿಸಿದ್ದೇವೆ. ಮೂರನೆಯ ಸರಣಿಗಾಗಿ ಇವತ್ತು ರಾಮಕೃಷ್ಣ ಉಪಾಧ್ಯಾಯ ಅವರು ಕೂಡ ನಮ್ಮ ಮುಂದೆ ಬಂದು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತಿದ್ದಾರೆ. ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಮುಂದೆ ಸವಿವರವಾಗಿ ತಮ್ಮ ಅನುಭವಗಳನ್ನು ತೆರೆದಿಡಲಿದ್ದಾರೆ. ಸೊ ರಾಮಕೃಷ್ಣ ಉಪಾಧ್ಯಾಯ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ರಾಮಕೃಷ್ಣ ಉಪಾಧ್ಯಾಯ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ನಾನು ಆಗಲೇ ಹೇಳಿದಾಗೆ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ರಾಮಕೃಷ್ಣ ಹೆಗಡೆಯವರವರೆಗೆ ಹೇಗೆ ರಾಜಕೀಯ ಘಟನೆಗಳು ಸಂಭವಿಸಿದ್ವು, ಯಾವ ಸನ್ನಿವೇಶದಲ್ಲಿ ಯಾವ್ಯಾವ ನಾಯಕರು ಹೇಗೆ ನಡ್ಕೊಂಡ್ರು ಅನ್ನೋದನ್ನು ನೀವು ವಿವರವಾಗಿ ಎಳೆಯಾಗಿ ಬಿಡಿಸಿಟ್ಟಿದ್ದೀರಿ. ಕಳೆದ ಸರಣಿಯವರೆಗೆ ನಾವು ಮಾತಾಡಿದ್ದು ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗುವವರೆಗೆ. ಸೊ ಅದಾದ ನಂತರದಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಕರ್ನಾಟಕದಲ್ಲಿ ಬಂದಿದ್ದು, ಒಂದು ರಾಜಕೀಯ ಬದಲಾವಣೆಗೆ ಕಾರಣವಾದಂಥ ಒಂದು ಚುನಾವಣೆಯ ನಂತರದಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರ ಒಂದು ಅಸ್ತಿತ್ವಕ್ಕೆ ಬಂತು. ಸೊ ರಾಮಕೃಷ್ಣ ಹೆಗಡೆ ಅವರು ತಮ್ಮ ವಿಚಾರಗಳಿಂದಲೇ ಒಂದು ಹೊಸ ಆಲೋಚನೆಗಳನ್ನು ರಾಜ್ಯದ ಜನಕ್ಕೆ ಕೊಟ್ಟವರು. ಸೊ ಹಾಗಾಗಿ ರಾಮಕೃಷ್ಣ ಹೆಗಡೆಯವರ ಬಗ್ಗೆ ಜನರಿಗೆ ಏನು ನಿರೀಕ್ಷೆ ಇತ್ತು, ಆ ಜನರ ನಿರೀಕ್ಷೆಗೆ ತಕ್ಕ ಹಾಗೆ ರಾಮಕೃಷ್ಣ ಹೆಗಡೆಯವರ ಆಡಳಿತ ಆರಂಭ ಹೇಗಾಯಿತು, ಅವರ ಮೊದಲ ಅವಧಿಯ ಆಡಳಿತ ಹೇಗಿತ್ತು ಸರ್? ರಾಮಕೃಷ್ಣ ಹೆಗಡೆಯವರ ಆಡಳಿತ ನೋಡಿ, 1983 ಜನವರಿ 10ನೇ ತಾರೀಕು ಈ ಒಂದು ಫಸ್ಟ್ ನಾನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದದ್ದು. ಅದರಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ದೇವೇಗೌಡರಿದ್ದರು, ಬೊಮ್ಮಾಯಿ ಅವರಿದ್ದರು, JH ಪಟೇಲ್ರಿದ್ದರು, ಮಂಜುನಾಥ್ ಅವರಿದ್ದರು, ರಘುಪತಿ ಅವರಿದ್ದರು, ಇಂತೆಲ್ಲ ಹಿರಿಯರಿದ್ದರು, ಲಕ್ಷ್ಮೀ ಸಾಗರ್ ಅವರಿದ್ದರು. ಸೊ ಇವರನ್ನೆಲ್ಲ ಸೇರಿಸಿಕೊಂಡು ಮಾಡಿದಂಥ ಸರ್ಕಾರ 15 ಮಂದಿ ಚಿಕ್ಕ ಚೊಕ್ಕ ಒಂದು ಸರ್ಕಾರ. ಅವರಿಗೆ ಪ್ರಾರಂಭದಲ್ಲೇ ಅವರಿಗಿದ್ದಂಥ ಆಸೆ ಏನಂದರೆ, ನಾವು ಕಾಂಗ್ರೆಸ್ಗಿಂತ ಡಿಫ್ರೆಂಟ್ ಆಗಿರಬೇಕು. ಜನಗಳಲ್ಲಿ ಭಾಳಷ್ಟು ನಿರೀಕ್ಷೆ ಇದೆ, ಆ ನಿರೀಕ್ಷೆ ಮೇಲೆ ನಮ್ಮನ್ನು ಈಗ ಅಧಿಕಾರಕ್ಕೆ ತಂದಿದ್ದಾರೆ. ಅವರ ನಿರೀಕ್ಷೆಯನ್ನು ನಾವು ಮಾಡಬೇಕು, ಪೂರೈಸಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗಾಗಿ ಅವರು ತೆಗೆದುಕೊಂಡ ಮೊದಲ ನಿರ್ಧಾರಗಳಲ್ಲಿ ನಾನು ಈಗಾಗಲೇ ಬಹುಶಃ ಹೇಳಿದ್ದ ಹಾಗೆ, ಗುಂಡೂರಾವ್ ಸರ್ಕಾರ ಏನೇನು ತಪ್ಪುಗಳು ಮಾಡಿತ್ತು ಅದನ್ನು ನಾವು ಮಾಡಬಾರ್ದಪ್ಪ ಅನ್ನೋ ದೃಷ್ಟಿಯಿಂದ ಶುರು ಮಾಡಿ ಫಸ್ಟು ಏನು ಮಾಡಿದ್ರು, ಹೆಲಿಕಾಪ್ಟರ್ನ ನಿಲ್ಲಿಸಿದ್ರು. ಗುಂಡೂರಾಯರಿಗೆ ಕೆಟ್ಟ ಹೆಸರು ಬಂದಿತ್ತು. ಹೆಲಿಕಾಪ್ಟರ್ ತುಂಬ ಓಡಾಡ್ತಾರೆ, ಹೆಲಿಕಾಪ್ಟರ್ನಲ್ಲೇ ರಾಜ್ಯಾದ್ಯಂತ ಓಡಾಡ್ತಾರೆ, ಜನಗಳಿಂದ ಇದು ಕಲ್ಕೊಂಡಿದ್ದಾರೆ, ದೂರ ಆಗಿದ್ದಾರೆ ಅಂಥೇಳಿ. ಸೊ ಹೆಲಿಕಾಪ್ಟರ್ನ ನಿಲ್ಲಿಸುವ ನಿರ್ಧಾರ ತಗೊಂಡ್ರು. ಆಮೇಲೆ ಗುಂಡೂರಾಯರ ಕಾಲದಲ್ಲಿ ಐಷಾರಾಮಿ ಕಾರುಗಳನ್ನು ಮಂತ್ರಿಗಳಿಗೆ ಕೊಂಡ್ಕೊಳ್ಳಲಾಯಿತು, ಅದನ್ನೆಲ್ಲ ದೂರ ಹಾಕಿ ಅಂಬಾಸಿಡರ್ ಕಾರ್ ಕೊಂಡ್ಕೊಂಡ್ರು. ಇವುಗಳ ಜೊತೆಗೆ ಜನರಿಗೆ ಒಂದು ಮುಕ್ತ ಅವಕಾಶ ಮಾಡಿಕೊಟ್ರು. ಜನಗಳನ್ನು ಮಂತ್ರಿಗಳು ಮೀಟ್ ಮಾಡ್ತಕ್ಕಂಥದ್ದು. ಆಮೇಲೆ ಹಿರಿಯ ಕಿರಿಯ ಅಧಿಕಾರಿಗಳಿಗೂ ಕೂಡ ಒಂದು ಆಜ್ಞೆ ಕೊಟ್ಟರು, ನೀವು ಪ್ರತಿದಿನ ಜನಸಾಮಾನ್ಯರಿಗೆ ಸಂದರ್ಶನಗಳು ಕೊಡಬೇಕು. ಅವರು ವಿಧಾನಸೌಧಕ್ಕೆ ಬಂದು ನಿಮ್ಮನ್ನು ಭೇಟಿ ಮಾಡಿ ಅವರ ಅಹವಾಲುಗಳು ಏನಿದೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡು. ಈ ರೀತಿ ಒಂದು ಹೊಸ ರೀತಿಯ ಒಂದು ಸರ್ಕಾರ ಕೊಡಲಿಕ್ಕೆ ವಿಧಾನಸೌಧಕ್ಕೆ ಜನಗಳಿಗೆ ಪ್ರವೇಶ ಸಿಕ್ತು. ಅವರ ಸರ್ಕಾರ ಮಾಡಿದ ಒಂದು ಪ್ರಥಮವಾದಂಥ ಇಂಪಾರ್ಟೆಂಟ್ ಡಿಸಿಷನ್ ಅಂತ ಹೇಳಿದ್ರೆ ಲೋಕಾಯುಕ್ತವರ ತರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಅದುವರೆಗೆ ಲೋಕಾಯುಕ್ತ ಇರಲಿಲ್ಲ. ಈವನ್ ಅಫ್ಕೋರ್ಸ್ ರಾಷ್ಟ್ರದಲ್ಲೂ ಒಂದು 2-3 ಸ್ಟೇಟ್ ಬಿದ್ದಿರಲಿಲ್ಲ. ಸೊ ಹೆಗ್ಗಡೆಯವರು ಮಾಡಿದಂತಹ ಒಂದು ಲೋಕಾಯುಕ್ತ ದೇಶದಲ್ಲೇ ಒಂದು ಯುನೀಕ್ ಆಗಿರಬೇಕು ಅನ್ನೋ ಒಂದು ಅವರಿಗೆ ಕಲ್ಪನೆ ಇತ್ತು. ಆ ರೀತಿಯಾಗಿ 1983 ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟನ್ನು ತಗೊಂಬಂದು ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ 1984 ಅನ್ನೋದನ್ನು ಫ್ರೇಮ್ ಮಾಡಿದ್ರು. ಅದರ ಒಂದು ಪ್ರಮುಖವಾದಂಥ ಅಂಶ ಅಂದರೆ, ಜನಪ್ರತಿನಿಧಿಗಳು ಯಾರಿದ್ದಾರೆ ಎಲ್ಲರೂ, ಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿಗಳು, ಅಧಿಕಾರಿಗಳು, IAS ಅಧಿಕಾರಿಗಳು, IPS ಅಧಿಕಾರಿಗಳು, ಎಲ್ಲರೂ, ಶಾಸಕರು ಎಲ್ಲರನ್ನೂ ಅದರ ಪರಿಧಿಯಲ್ಲಿ ತಂದು ಅವರ ವಿರುದ್ಧ ದೂರುಗಳು ಬಂದರೆ
ಅದನ್ನು ಲೋಕಾಯುಕ್ತ ಪರಿಗಣಿಸ್ತಕ್ಕಂಥದ್ದು. ಬಹುಶಃ ಮುಖ್ಯವಾಗಿ ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಅದನ್ನು ನೋಡ್ತಕ್ಕಂಥದ್ದು. ಸೊ ಲೋಕಾಯುಕ್ತ ಕೂಡ ಒಂದು ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ಅವರನ್ನು ಮಾಡಬೇಕು ಅಂತ ನಿರ್ಧಾರ ಆಗಿತ್ತು. ಸೊ ಅವರು ಈಗ ಏನು ಮಾಡ್ತಾರೆ, ಇವರು ಪ್ರೈಮಾ ಫೇಸಿ ಏನಾದರೂ ಅವ್ರ ವಿರುದ್ಧ ಬಂದಿರತಕ್ಕಂಥ ಕಂಪ್ಲೇಂಟ್ನಲ್ಲಿ ಇದಿದೆ ಅಂತ ಹೇಳಿದ್ರೆ, ಅದನ್ನು ಸತ್ಯಾಂಶ ಇದೆ ಅಂತ ಹೇಳಿದ್ರೆ, ಲೋಕಾಯುಕ್ತ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ಅಧಿಕಾರಿಗಳಿರ್ಬೋದು. ನಿಮ್ಮ ಮೇಲೆ ಇರ್ತಕ್ಕಂಥ ಒಂದು ಆಪಾದನೆಗೆ ಹುರುಳಿದೆ ಅಂತ ಗೊತ್ತಾಗೋವರೆಗೂ ಅದರ ಸಾಬೀತಾಗಲೇಬೇಕು ಅಂತೇನಿಲ್ಲ, ಸಾಬೀತಾಗುವವರೆಗೂ ನೀವು ಹೊರಗಿರಬೇಕು ಅನ್ನೋ ಒಂದು ಕಲ್ಪನೆ ಇತ್ತು. ಆದರೆ ಅದು ಆ್ಯಕ್ಟ್ ಇಮಿಡಿಯೇಟಾಗಿ ಬರಲಿಲ್ಲ. ಯಾಕಂದರೆ 84ರಲ್ಲಿ ಇವ್ರ ಸರ್ಕಾರ ಬಿದ್ದು ಹೋಯಿತು. ಅದು ಲೋಕಾಯುಕ್ತ ಆ್ಯಕ್ಟ್ ಬಂದಿದ್ದು 86ಕ್ಕೆ. ಅಷ್ಟೊತ್ತಿಗೆ ಕೆಲವು ಬದಲಾವಣೆಗಳೆಲ್ಲ ಆಗಿತ್ತು. ಆದರೆ ಇದೊಂದು ರೀತಿಯ ಒಂದು ಕಲ್ಪನೆ, ಆರಂಭದ ಚಿಂತನೆ ಆ ರೀತಿ ಇತ್ತು. ಸೊ ಇದೊಂದು ಮಾಡಿದಂಥ ಇವರು, ಆದರೂ ಕೂಡ ಈ ಸರ್ಕಾರ ಒಂದು ರೀತಿಯ ಡೋಲಾಯಮಾನದಲ್ಲಿತ್ತು. ಯಾಕಂದರೆ ಮೆಜಾರಿಟಿ ಇಲ್ಲ. ಆಮೇಲೆ ಆ ಕಡೆ ಈ ಕಡೆ BJP, ಈ ಕಡೆ ಕಮ್ಯುನಿಸ್ಟು, ಅವ್ರನ್ನೂ ಎಲ್ಲ ಇದು ಮಾಡಲಿಕ್ಕೆ ಅವರಿಗೆ ಬೋರ್ಡ್ ಕಾರ್ಪೊರೇಷನಿಗೆ ಅಧ್ಯಕ್ಷರು ಮಾಡಿದರು. ಮತ್ತು ಕಾಂಗ್ರೆಸ್ಸು ಅಧಿಕಾರ ಕಳ್ಕೊಂಡ್ಮೇಲೆ ಒಂದಲ್ಲ ಒಂದು ಕಾರಣ ಹುಡುಕಿ ಸರ್ಕಾರವನ್ನು ಬೆಳೆಸಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮುಂದುವರಿಸಿತ್ತು. ನಮಗೆಲ್ಲ ಗೊತ್ತಿದ್ದಂಗೆ ನಟೋರಿಯಸ್ ಆಗಿರ್ತಕ್ಕಂಥ ಬೂಟಾ ಸಿಂಗ್ ಅವರು, ಭಜನ್ ಲಾಲ್ ಅವರು, ಇವರೆಲ್ಲ ಸರ್ಕಾರ ಬೆಳೆಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾನೇ ಇದ್ರು. ಡೆಲ್ಲಿಯಲ್ಲೇ ಕೂತ್ಕೊಂಡು ಆಮೇಲೆ ಇಲ್ಲೂ ಬಂದು MLAಗಳನ್ನು ಕಾಂಟ್ಯಾಕ್ಟ್ ಮಾಡೋದು, ಅವ್ರಿಗೆ ಆಮಿಷ ಒಡ್ಡೋದು, ಇದೆಲ್ಲ ಪ್ರಯತ್ನಗಳು ನಡೀತಾ ಇತ್ತು. ಈ ಪ್ರಯತ್ನಗಳ ಮಧ್ಯೆ ಒಂದು ದೊಡ್ಡ ಪ್ರಕರಣ ನಡೆದಿದ್ದಂದರೆ, ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ವೀರಪ್ಪ ಮೊಯ್ಲಿಯವರು ಇಂಡಿಪೆಂಡೆಂಟ್ ಶಾಸಕರಾದಂಥ C. ಬೈರೇಗೌಡ ಅವರಿಗೆ ಆಮಿಷ ನೀಡಿದರು ಅನ್ನೋ ಒಂದು ಪ್ರಸಂಗ. ಅದು ಹೇಗಾಯಿತು ಅಂತ ಹೇಳಿದ್ರೆ, ಬೈರೇಗೌಡ ಅಂದರೆ ಇವತ್ತಿನ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ತಂದೆ C. ಬೈರೇಗೌಡ ಅಂತ ವೇಮಗಲ್ ಇದರಿಂದ ಎಲೆಕ್ಟ್ ಆದವರು. ಆವಾಗ ಅವರಿದು ಜನತಾ ಪಕ್ಷ ಸೇರಿಲ್ಲ, ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು. ಅವರನ್ನು ಬಲೆಗೆ ಹಾಕೊಳ್ಳೋದಕ್ಕೆ ಮೊಯ್ಲಿಯವರು ಪ್ರಯತ್ನ ಮಾಡೋದು. ಸೊ ಅವ್ರನ್ನ ಕಬ್ಬನ್ ಪಾರ್ಕಿಗೆ ಒಂದು ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಕರೆಸಿ, ನೋಡಿ ನೀವು ನಮ್ಮ ಸರ್ಕಾರ ನೀವು ನಿಮ್ಮ ಸರ್ಕಾರದಿಂದ ಆಚೆ ಬನ್ನಿ, ನಾವೆಲ್ಲ ಸೇರಿ ಬೇರೆ ಸರ್ಕಾರ ಮಾಡೋಣ, ಈ ಸರ್ಕಾರವನ್ನು ಬೀಳಿಸೋಣ ಅನ್ನೋ ಒಂದು. ಸೊ ಇದನ್ನು ಗೊತ್ತಾದಂಥ ಬೈರೇಗೌಡರು ಟೇಪ್ ರೆಕಾರ್ಡರ್ ತೊಗೊಂಡೋಗಿದ್ರು. ಇದನ್ನು ಟೇಪ್ ಮಾಡಿ ಹೇಗಾರ ಮಾಡಿ ಅವರು, ಬಿಕಾಸ್ ಯು ವಾಸ್ ಎ ಕಮಿಟೆಡ್ ಮ್ಯಾನ್, ಈ ರೀತಿ ಆಮಿಷಗಳು. ಸೊ ಇವ್ರನ್ನ ಹೆಂಗಾರು ಮಾಡಿ ಅಪೋಸಿಷನ್ ಲೀಡರ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳಿ ಟೇಪ್ ರೆಕಾರ್ಡ್ ತೊಗೊಂಡೋಗಿದ್ರು. ಇವ್ರು ಕಬ್ಬನ್ ಪಾರ್ಕ್ ಕರೆದಾಗಲೇ ಅವ್ರಿಗೆ ಗೊತ್ತಿತ್ತು ಬಹುಶಃ ಇದು ಏನೋ, ಹೌದು ಇದಕ್ಕೆ ಅಂತ ಗೊತ್ತಿತ್ತು. ಅದರಿಂದ ಜೇಬ್ನಲ್ಲಿ ಇಟ್ಕೊಂಡಿದ್ರು. ಸೊ ಅಲ್ಲಿ ಮಾತುಕತೆ ಎಲ್ಲ ನಡೀತು. ಆಮೇಲೆ ಬೇರೆ ಎಲ್ಲೋ ಒಂದು ಗೆಸ್ಟ್ ಹೌಸಿಗೆ ಕರ್ಕೊಂಡೋದ್ರು ಮೊಯ್ಲಿಯವರು. 2 ಲಕ್ಷ ರೂಪಾಯಿಗಳನ್ನು ಒಂದು ಬ್ರೀಫ್ ಕೇಸ್ನಲ್ಲಿಟ್ಟು ಕೊಟ್ಟರು ಬೈರೇಗೌಡರಿಗೆ. ಸೊ ಇದೆಲ್ಲ ಆದಮೇಲೆ ಮಾರನೇ ದಿವಸ ಬೈರೇಗೌಡರು ವಿಧಾನಸೌಧದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದನ್ನೆಲ್ಲ ಬಯಲಿಗೆಳೆದರು. ಬ್ರೀಫ್ ಕೇಸಲ್ಲಿ ತಗೊಂಬಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರೆಸೆಂಟ್ ಮಾಡಿ, ನೋಡಿ ನೋಟುಗಳು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂಥೇಳಿ. ಸೊ ಇದರಿಂದ ಮೊಯ್ಲಿಯವರಿಗೆ ಮತ್ತು ಕಾಂಗ್ರೆಸ್ಗೆ ಒಂದು ಮುಖಭಂಗ ಆಯ್ತು. ಅಲ್ಲದೆ ಈ ಹೆಗ್ಗಡೆ ಸರ್ಕಾರದ ಪರವಾಗಿ ಸಿಂಪತಿ ಬಂತು ಜನಗಳಿಗೆ. ನೋಡಿ ಇವರಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ವಲ್ಲ, ಈ ಕಾಂಗ್ರೆಸ್ನವರು ಇಷ್ಟು ವರ್ಷ ಅಧಿಕಾರದಲ್ಲಿದ್ದು ಈಗ ಒಂದು ಹೊಸ ಥರದ ನಾವು ಸರ್ಕಾರವನ್ನು ನೋಡ್ತಾ ಇದ್ದೀವಿ, ಅವರಿಗೆ ಇದು ಬಿಡ್ತಾ ಇಲ್ವಾ ಅನ್ನುವ ಒಂದು ಬಂತು. ಹಾಗಾಗಿ ಅದು ಆ ಪ್ರಸಂಗ ಅಲ್ಲಿಗೆ ಹೋಯ್ತು. ಆಮೇಲೆ ಅಂದರೆ ಇಲ್ಲಿ ಬೈರೇಗೌಡರ ಪ್ರಾಮಾಣಿಕತೆಯೂ ಒಂದು ರೀತಿಯಲ್ಲಿ ರಾಜ್ಯದ ಜನತೆಗೆ ಗೊತ್ತಾಯ್ತು, ಕಮಿಟ್ಮೆಂಟ್. ಮತ್ತು ಆವಾಗ ಎಲೆಕ್ಟ್ ಆದಂಥ MLAಗಳಿಗೆ ಈಗಿನ ಥರ ಒಂದಷ್ಟು ಫ್ಯೂ ಕೋಟಿ ಕೊಟ್ಕೊಳ್ಳಿ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅನ್ನೋ ಒಂದು ಇರಲಿಲ್ಲ, ಒಂದು ರೀತಿಯ ಪ್ರಿನ್ಸಿಪಲ್ ಇತ್ತು. ಹಾಗಾಗಿ ಆ ರೀತಿ ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ಪ್ರಕರಣವನ್ನು ಮೊಯ್ಲಿ ಟೇಪ್ ಪ್ರಕರಣ ಅಂತಲೇ ಹೆಸರು ಬಂತು. ಅದರದ್ದು ಸತ್ಯಾಸತ್ಯತೆ ತಿಳ್ಕೊಳ್ಳೋದಕ್ಕೆ 3 ವರ್ಷದ ನಂತರ ಒಂದು ಎನ್ಕ್ವೈರಿ ಕಮಿಷನ್ ಆಯಿತು. ಹೆಗಡೆಯವರ ಸರ್ಕಾರ ರಾಜೀನಾಮೆ ಕೊಟ್ಟು ತಿರ್ಗಾ ಅಧಿಕಾರಕ್ಕೆ ಬಂದ ಮೇಲೆ R.G. ದೇಸಾಯಿ ಕಮಿಷನ್ ಅನ್ನುವಂಥ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ರು. ಆ ಕಮಿಷನ್ ಆಫ್ ಎನ್ಕ್ವೈರಿ ಎಲ್ಲ ಎನ್ಕ್ವೈರಿ ಮಾಡಿ ಮೊಯ್ಲಿಯವ್ರನ್ನ ಕರೆಸಿ, ಇಲ್ಲ ನಾ ಆ ಥರ ಮಾಡಲೇ ಇಲ್ಲ ಅಂತೆಲ್ಲ ಹೇಳಿದ್ರೆಲ್ಲ ಮಾಡಿದ್ರು. ಕಡೆಗೆ ಟೆಕ್ನಿಕಲ್ ರೀಸನ್ಸ್, ಇದು ಸೈಂಟಿಫಿಕ್ ಆಗಿ ಅವ್ರದ್ದೇ ವಾಯ್ಸು ಅಂತ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಮೊಯ್ಲಿಯವ್ರ ಮೇಲೆ ಇದ್ದಂಥ ಆಪಾದನೆ ಅಂತ ಮಾಡಿದ್ರು, ಕ್ಲೀನ್ ಚಿಟ್. ಆದರೆ ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಇದ್ದಂಥ ನನ್ನಂಥ ರಿಪೋರ್ಟರ್ಸು ಕೇಳಿಸ್ಕೊಂಡಾಗ ಇದು ಮೊಯ್ಲಿಯವರ ವಾಯ್ಸೇ ಅನ್ನೋದು ನಮಗಂತೂ ಕೋರ್ಸ್ ಅದೊಂದು ನಡೆದಂಥ ಒಂದು ಪ್ರಸಂಗ.
ಸೊ ವೀರಪ್ಪ ಮೊಯ್ಲಿ ಅವರಿಗೆ ಈ ಕ್ಲೀನ್ ಚಿಟ್ ಕೊಟ್ಟಿದ್ದು ರಾಮಕೃಷ್ಣ ಹೆಗಡೆ ಅವರ ಮೊದಲ ಅವಧಿಯಲ್ಲ, ಅದು ನಂತರದ ದಿನಗಳಲ್ಲಿ. ಆದರೆ ಮೊದಲ ಅವಧಿಯಲ್ಲಿ ಇದರ ಹೊರತಾಗಿಯೂ ಕೂಡ ರಾಮಕೃಷ್ಣ ಹೆಗಡೆ ಅವರ ಆಡಳಿತಕ್ಕೆ ಇನ್ನು ಯಾವ್ಯಾವ ರೀತಿಯ ಅಗ್ನಿ ಪರೀಕ್ಷೆ ಆಯಿತು? ಹಾಗಾದರೆ ಭಾಳ ರೀತಿಯ ಪರೀಕ್ಷೆಗಳು ನಡೀತಾ ಇತ್ತು, ಅದನ್ನು ಏನೋ ಸಮರ್ಥವಾಗಿ ಎದುರಿಸಿದ್ರು. ಆದರೆ ಈ ಮಧ್ಯೆ ಏನಾಯಿತು, 1984 ಅಕ್ಟೋಬರ್ 31ರಂದು ದೇಶದಲ್ಲಿ ಒಂದು ದೊಡ್ಡ ದುರಂತ ನಡೀತು. ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಇಂದಿರಾ ಗಾಂಧಿಯವರ ಹತ್ಯೆ ನಡೆದು ಹೋಯಿತು. ಆ ಸಮಯದಲ್ಲಿ ಅವರ ದೆಹಲಿಯ ಮನೆ ಸಫ್ದರ್ಜಂಗ್ ರೋಡ್ನಲ್ಲಿತ್ತು. ಅವರು ಮಾರ್ನಿಂಗ್ ಅವರ ಆಫೀಸಿಗೆ ಹೋಗುವ ಸಮಯದಲ್ಲಿ ಅವರ ಬಾಡಿ ಗಾರ್ಡ್ಸ್ ಆದಂಥ ಇಬ್ಬರು ಸಿಖ್ ಸೈನಿಕರು ಅವರೇ ಅವ್ರ ಮೇಲೆ ಗುಂಡು ಹಾರಿಸಿ ಅವರನ್ನು ಸಾಯಿಸಿದರು. ಇದಕ್ಕೆ ಹಿನ್ನೆಲೆ ಏನಿತ್ತು ಅಂದರೆ ಆಪರೇಷನ್ ಬ್ಲೂ ಸ್ಟಾರ್, ಅದೇ ಜೂನ್ ತಿಂಗಳಿನಲ್ಲಿ ಅದೇ ವರ್ಷ ನಡೆದಂಥ ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿ ಅಮೃತ್ಸರದ ಅವರ ಸಿಖ್ ಪಂಥಕ್ಕೆ ಸೇರಿದಂಥ ಒಂದು ಪ್ರಮುಖವಾದಂಥ ಒಂದು ದೇವಸ್ಥಾನದ ಮೇಲೆ ಸೈನ್ಯ ಕಳಿಸಿ ಇಂದಿರಾ ಗಾಂಧಿಯವರು ಅಲ್ಲಿ ಸೇರಿದಂಥ ಭಿಂಡನ್ವಾಲೆಯನ್ನು ಆಚೆ ತೆಗೆಯಲಿಕ್ಕೆ ಒಂದು ದೊಡ್ಡ ಆಪರೇಷನ್ ಬ್ಲೂ ಸ್ಟಾರ್ ಮಾಡಿದರು. ಅದರ ವಿರುದ್ಧ ರಿವೆಂಜ್ ತಗೊಳ್ಳಿಕ್ಕೆ ಈ ಸಿಖ್ ಕಮ್ಯುನಿಟಿ ಸೇರಿದಂಥ ಇಬ್ಬರು ಬಾಡಿ ಗಾರ್ಡ್ಸು ಅವ್ರ ಮೇಲೆ ಇದು ಮಾಡಿದ್ರು. ಸೊ ಆ ಒಂದು ಘಟನೆ ನಡೆದಾಗ ಅವರ ಮಗನಾದಂಥ ರಾಜೀವ್ ಗಾಂಧಿಯವರು ಆವಾಗ ಕಲ್ಕತ್ತಾದಲ್ಲಿದ್ದರು. ಅಷ್ಟೊತ್ತಿಗಾಗಲೇ ಇಂದಿರಾ ಗಾಂಧಿಯವರು ತನ್ನ ಸಕ್ಸೆಸರ್ನ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದರು. ಸೊ ಸಂಜಯ್ ಗಾಂಧಿ ಸಂಜಯ್ ಗಾಂಧಿಯವರು ಪ್ಲೇನ್ ಕ್ರ್ಯಾಶ್ನಲ್ಲಿ ಹೋಗ್ಬಿಟ್ಟಿದ್ರು. ಸೊ ಪ್ಲೇನ್ ಕ್ರ್ಯಾಶ್ನಲ್ಲಿ ಹೋದ್ಮೇಲೆ ಅವರಿಗೆ ರಾಜೀವ್ ಗಾಂಧಿ ಅವರಿಗೆ ರಾಜಕೀಯದಲ್ಲಿ ಆಸಕ್ತಿ ಇರಲಿಲ್ಲ. ಅವರು ಪೈಲಟ್ ಆಗಿ ಇಂಡಿಯನ್ ಏರ್ಲೈನ್ಸ್ನಲ್ಲಿ ಪೈಲಟ್ ಆಗಿದ್ದಂಥವ್ರು, ಅವರನ್ನು ರಾಜಕೀಯಕ್ಕೆ ಎಳ್ಕೊಂಡು ಬಂದಿದ್ರು. ಅವರು ಆಗಲೇ ಪಕ್ಷ ಸೇರಿದರು. ಸೊ ಪಕ್ಷ ಸೇರಿ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದರು. ಅವರ ಜೊತೆ ಹಿರಿಯ ಸಚಿವರಾದಂಥ ಪ್ರಣಬ್ ಮುಖರ್ಜಿಯವರು, ಅಬ್ದುಲ್ ಗನಿ ಖಾನ್ ಚೌಧರಿ ಅವರು ಇವರೆಲ್ಲ ಇದ್ದರು. ಬೆಳಿಗ್ಗೆ ಫಂಕ್ಷನ್ ಅಟೆಂಡ್ ಮಾಡ್ತಾ ಇರುವಾಗ ರಾಜೀವ್ ಗಾಂಧಿ ಅವರು ಭಾಷಣ ಮಾಡ್ತಾ ಇರುವಾಗ ಈ ಸುದ್ದಿ ಬಂತು. ಈ ಇನ್ಸಿಡೆಂಟ್ ಆಗಿದ್ದದ್ದು ಬೆಳಗ್ಗೆ 9:30 ಅಷ್ಟೊತ್ತಿಗೆ. ಸೊ ಪ್ರಣಬ್ ಮುಖರ್ಜಿಯವರು ತಕ್ಷಣ ರಾಜೀವ್ ಗಾಂಧಿ ಅವರಿಗೆ ಮೆಸೇಜ್ ಕಳಿಸ್ತಾರೆ, ಈ ಥರ ಆಗಿದೆ, ನೀವು ಭಾಷಣದಲ್ಲಿ ಕಟ್ ಮಾಡಿ ಬನ್ನಿ ಅಂತ. ಆಮೇಲೆ ಗೊತ್ತಾಗುತ್ತೆ ಭಾಳ ದೊಡ್ಡ ಇನ್ಸಿಡೆಂಟ್ ಆಗಿದೆ ಅಂಥೇಳಿ. ಸೊ ಇವರೆಲ್ಲ ತಕ್ಷಣ ಡೆಲ್ಲಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸೊ ಇಂಡಿಯನ್ ಏರ್ಫೋರ್ಸ್ನ ಒಂದು ಪ್ಲೇನ್ ಕಳಿಸಿ ಸೊ ಅಲ್ಲಿಗೆ ಬರ್ತಾರೆ. ಅಲ್ಲಿಂದ ಬರುವಾಗಲೇ ಅಷ್ಟರಲ್ಲೇ ಸ್ಪೆಕ್ಯುಲೇಷನ್ ಶುರು ಆಗಿರುತ್ತೆ, ಯಾರು ಮುಂದಿನ ಪ್ರಧಾನಮಂತ್ರಿ. ಇಂದಿರಾ ಗಾಂಧಿಯವರು ಸಡನ್ ಡೆತ್ ಇದು. ಸೊ ಆವಾಗ ಪ್ರಣಬ್ ಮುಖರ್ಜಿಯವರು ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿ ಪ್ರಮುಖವಾದಂಥ ಮಂತ್ರಿ, ನಂಬರ್ 2 ಆಗಿದ್ದಂಥವ್ರು. ಅವರಿಗೆ ಒಂದು ರೀತಿಯ ಸಣ್ಣ ಆಸೆ ಇತ್ತು ಅಂತ ಕಾಣುತ್ತೆ, ನಾನು ಇಂಟ್ರಿಮ್ ಪ್ರೈಮ್ ಮಿನಿಸ್ಟರ್ ಯಾಕೆ ಆಗಬಾರ್ದು ಅಂತೇಳಿ. ಯಾಕಂದರೆ ಹಿಂದೆ ಪ್ರೆಸಿಡೆಂಟ್ ಇತ್ತು, ಜವಾಹರ್ಲಾಲ್ ನೆಹರು ಅವರಾಗಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಲಿ ಅವರು ನಿಧನರಾದಾಗ ಗುಲ್ಜಾರಿಲಾಲ್ ನಂದಾ ಅವರನ್ನು ಇಂಟ್ರಿಮ್ ಪ್ರೈಮ್ ಮಿನಿಸ್ಟರ್ ಮಾಡಿದರು. ಸೊ ಅದೇ ರೀತಿ ಈಗ ಇಷ್ಟು ಇಮಿಡಿಯೇಟಾಗಿ ನಾವು ಡಿಸಿಷನ್ ತೊಗೊಳ್ಳೋ ಬದಲು 1 ವಾರಕ್ಕೋ 1 ತಿಂಗಳಿಗೋ ಒಂದು ಇಂಟ್ರಿಮ್ ಅದಕ್ಕೆ ನಾನಿರ್ತೇನೆ ಅನ್ನೋ ರೀತಿಯಲ್ಲಿದ್ದರು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಗಾಂಧಿ ಅವ್ರನ್ನೇ ಮಾಡಬೇಕು ಅನ್ನೋ ಒಂದು ಬಲವಾದ ಒಂದು ಇದಿತ್ತು. ಸೊ ಇವರು ಎಷ್ಟೇ ಪ್ರಯತ್ನ ಮಾಡಿದರು ಅಂತ ಹೇಳ್ತಾರೆ, ಆದರೆ ಅದು ಸಕ್ಸಸ್ ಆಗಲಿಲ್ಲ. ಈ ಮಾತನ್ನು ಪ್ರಣಬ್ ಮುಖರ್ಜಿ ಅವ್ರದೇ ಒಂದು ಆಟೋಬಯೋಗ್ರಫಿಕಲ್ ಬುಕ್ನಲ್ಲಿ ಬರ್ಕೊಂಡಿದ್ದಾರೆ. ಇಲ್ಲ ಇದೆಲ್ಲ ಸುಳ್ಳು, ನನ್ನ ಬಗ್ಗೆ ಸುಮ್ಮನೆ ಕಥೆಗಳು ಕಟ್ಟಿದ್ದಾರೆ. ಒಂದು ಗುಲ್ಜಾರಿಲಾಲ್ ನಂದಂತರ ಒಂದು ಇಂಟರಿಮ್ ಪ್ರೈಮ್ ಮಿನಿಸ್ಟರ್ ಮಾಡಬಹುದು ಅಂತ ಸಜೆಷನ್ ಬಂದಿದ್ದು ಕ್ಯಾಬಿನೆಟ್ ಸೆಕ್ರೆಟರಿಯಿಂದ. ಅವತ್ತಿನ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದ ಕೃಷ್ಣರಾವ್ ಸಾಹಿಬ್ ಅವರು ಸಲಹೆ ಕೊಟ್ಟರು. ಆದರೆ ನಾನು ಬೇಡ, ಅದು ಆ ರೀತಿ ಮಾಡೋದು ಬೇಡ, ರಾಜೀವ್ ಗಾಂಧಿ ಆಗಲಿ ಫೇಸ್ ಸೇವಿಂಗ್ ಫಾರ್ಮುಲಾ ಅಂತ ಹೇಳಿದ್ರು. ಬಿಕಾಸ್ ಅಷ್ಟೊತ್ತಿಗೆ ಸಂಜೆ ಅಷ್ಟೊತ್ತಿಗೆ ಬಂದರು. 6:45 ಅಷ್ಟೊತ್ತಿಗೆ ರಾಜೀವ್ ಗಾಂಧಿ ಅದೇ ದಿನ 6:45 ಅಷ್ಟೊತ್ತಿಗೆ ಅವರ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸ್ಕೊತಾರೆ. ಇಂದಿರಾ ಗಾಂಧಿ ಹತ್ಯೆಯಾದ ದಿನವೇ ಅಂತ್ಯಕ್ರಿಯೆ ಎಲ್ಲ ಆಗಬೇಕು, ಆಗಿರಲಿಲ್ಲ. ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಇನ್ನು ಸೊ ಅವತ್ತೇ, ಬಿಕಾಸ್ ಗ್ಯಾಪ್ ಇರಬಾರದು ಅಂತ ಹೇಳಿ 11 ಗಂಟೆ ಅಷ್ಟೊತ್ತಿಗೆ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಕೂಡ ರಾಜೀವ್ ಗಾಂಧಿಯವರು ಭಾಷಣ ಮಾಡಿದ್ರು. ಪ್ರಧಾನಮಂತ್ರಿಯಾಗಿ ಅವರು ಅಧಿಕಾರ ತಗೊಂಡ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ನಿರ್ಧಾರ ತೆಗೆದುಕೊಂಡ್ರು. ಡಿಸೆಂಬರ್ ಕೊನೆಗೆ ಲೋಕಸಭೆಗೆ ಚುನಾವಣೆ ಆಗಬೇಕು ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಂಡ್ರು. ಕರ್ನಾಟಕದಲ್ಲಿ ಆವಾಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು. ಸೊ ರಾಮಕೃಷ್ಣ ಹೆಗಡೆ ಸರ್ಕಾರ ಇತ್ತು.
ಮತ್ತು ಅವರಿಗೆ ಏನು ಅಂದ್ಕೊಂಡಿದ್ರು, ನಾವು ಏನೋ ಇಷ್ಟು ಒಂದು ಒಳ್ಳೆಯ ಸರ್ಕಾರ ಕೊಟ್ಟಿದ್ದೀವಿ, ನಮಗೆ ಒಳ್ಳೆಯ ಸ್ಥಾನಗಳು ಸಿಗಬಹುದು ಅನ್ನೋ ರೀತಿಯಲ್ಲಿ ಒಂದು ಇದ್ದರು. ಮತ್ತು ಕೆಲವೊಂದು ಮಂತ್ರಿಗಳನ್ನೇ ಚುನಾವಣೆಗೆ ನಿಲ್ಲಿಸಿದರು. ನಾವು ಈ ಸರ್ತಿ ಪ್ರತಿ ಸರ್ತಿ ಏನಾಗೋದು 20ಕ್ಕಿಂತ ಹೆಚ್ಚು ಸೀಟು ಕಾಂಗ್ರೆಸ್ಗೆ ಬರ್ತಕ್ಕಂಥದ್ದು. ಕರ್ನಾಟಕದ 28 ಲೋಕಸಭಾ ಸೀಟು, ಆದರೆ ಸಾಮಾನ್ಯವಾಗಿ 23, 24, 25 ಕಾಂಗ್ರೆಸ್ಗೆ ಹೋಗ್ತಾ ಇದ್ದದ್ದು. ಸೊ ಹೆಗ್ಡೆ ಅವರ ಉದ್ದೇಶ ಏನಿತ್ತು, ನಾವು ಈ ಸರ್ತಿ ಅಟ್ಲೀಸ್ಟ್ ಒಂದು 10 ಸೀಟ್ಸ್ ಗೆಲ್ಲಬೇಕು ಅನ್ನೋದ್ರಿಂದ, ಮತ್ತು ನಾವೊಂದು ಡಿಫ್ರೆಂಟ್ ಆದಂಥ ಸರ್ಕಾರ ಕೊಟ್ಟಿದ್ದೀವಿ ಅಂಥೇಳಿ, ಜನ ನಮ್ಮ ಬೆಂಬಲ ನಮಗೆ ಸಿಗುತ್ತೆ ಅಂಥೇಳಿ ಪ್ರಯತ್ನ ಮಾಡೋಣ ಅಂಥೇಳಿ ಎಲ್ಲ ಮಂತ್ರಿಗಳಿಗೂ ರಾಜೀನಾಮೆ ಕೊಟ್ಟಿಲ್ಲ ಅವರು. ಸೊ ಎಲ್ಲರನ್ನೂ ಅಭ್ಯರ್ಥಿಗಳಾಗಿ ಮಾಡಿದರು. ಆದರೆ ಅಷ್ಟರ ಮಧ್ಯದಲ್ಲಿ ಈ ಒಂದು ಇದು ನಡೀತಕ್ಕಂಥ ಹತ್ಯೆ ದುರ್ಘಟನೆ. ಸೊ ಆ ದುರ್ಘಟನೆ ನಡೆದ ಮೇಲೆ ಅಲ್ಲಿ ಜನಗಳ ಮನಸ್ಥಿತಿಯ ಬದಲಾವಣೆ ಆಗೋಯ್ತು. ಸೊ ಯಾವ ರೀತಿ ಎಲ್ಲ ದೇಶದಾದ್ಯಂತ ಆಗಲಿ ಅಥವಾ ಕರ್ನಾಟಕದಲ್ಲಾಗಲಿ ಕಾಂಗ್ರೆಸ್ ಪರವಾದಂಥ ಮತ್ತು ರಾಜೀವ್ ಗಾಂಧಿಯವರ ಪರವಾದಂಥ ಒಂದು ದೊಡ್ಡ ಅಲೆ ಬಂದು, ಸೊ ಕಾಂಗ್ರೆಸ್ಸಿಗೆ 414 ಸ್ಥಾನಗಳು ಬಂತು ಆ ಲೋಕಸಭಾ ಚುನಾವಣೆ 84 ಚುನಾವಣೆಯಲ್ಲಿ. ಹಿಂದೆ ನೆಹರು ಅವರಿಗಾಗಲಿ ಇಂದಿರಾ ಗಾಂಧಿ ಅವರಿಗಾಗಲಿ ಅಷ್ಟು ಸ್ಥಾನಗಳು ಬಂದಿರಲಿಲ್ಲ, ಎಲ್ಲ 350, 370 ಸ್ಥಾನಗಳು ಬಂದಿದ್ದಂಥದ್ದು. ಸೊ 414 ಸ್ಥಾನಗಳು ಬಂದಿದ್ದು ಅದೇ ಪ್ರಥಮ. ಕರ್ನಾಟಕದಲ್ಲಿ ಕೂಡ 28ರಲ್ಲಿ 24 ಸ್ಥಾನಗಳನ್ನು ಕಾಂಗ್ರೆಸ್ ಪಡ್ಕೊಂತು. ಸೊ ಆವಾಗ ರಾಮಕೃಷ್ಣ ಹೆಗಡೆ ಅವರ ಹೊಸ ಭರವಸೆಯ ಸರ್ಕಾರದ ನಡುವೆಯೂ ಹಿನ್ನಡೆ, ಇದು ಬಿಗ್ ಹಿನ್ನಡೆ ಅಂತಲೇ. ಆವಾಗ ಹೆಗ್ಡೆ ಅವರಿಗೆ ತಕ್ಷಣ ಗೊತ್ತಾಯಿತು, ದೇವರಾಜ ಅರಸು ಅವರಿಗೆ ಏನಾಯಿತು ಹಿಂದೆ, ಅದೇ ರೀತಿ ನಮಗೆ ಆಗುತ್ತೆ, ಎಲ್ಲ ಗುಳೆ ಹೋಗ್ಬಿಡ್ತಾರೆ ನಮ್ಮ ಕಡೆಯಿಂದ ಸರ್ಕಾರ ಅಂಥೇಳಿ ಅವರು ನಿರ್ಧಾರ ತಗೊಂಡ್ರು, ನಾವೀಗ ನಮ್ಮ ಸರ್ಕಾರದ ರಾಜೀನಾಮೆ ಕೊಟ್ಟುಬಿಟ್ಟು ಚುನಾವಣೆಗೆ ಹೋಗಬೇಕು ಅನ್ನುವ. ಎಲ್ಲರೂ ಒಪ್ಲಿಕ್ಕೆ ತಯಾರಿರಲಿಲ್ಲ. ನಮ್ದು ಇನ್ನೂ 2 ವರ್ಷ ಆಗ್ತಾಯಿದೆ ಅಷ್ಟೇ, ನಾವು ಈಗಾಗಲೇ ರಾಜೀನಾಮೆ. ಈಗ ನೋಡಿ, ನಮ್ಮ ಸರ್ಕಾರ ಉಳಿಸ್ಕೋಬೇಕಾದ್ರೆ, ನಮ್ಮ ಪಕ್ಷ ಉಳಿಸ್ಕೋಬೇಕಾದ್ರೆ ನಾವು ಮೊದಲು ಈ ಕೆಲಸ ಮಾಡಬೇಕು ಅಂಥೇಳಿ ಅವ್ರನ್ನೆಲ್ಲ ಒಪ್ಪಿಸಿ ಆಗಿನ ಗವರ್ನರಿಗೆ ಒಂದು ರೆಕಮೆಂಡೇಶನ್ ಕಳಿಸಿದ್ರು ಕ್ಯಾಬಿನೆಟ್ಟಿಂದ. ಒಂದು ಡಿಸಾಲ್ವ್ ಮಾಡ್ತಕ್ಕಂಥದ್ದು, ಅಸೆಂಬ್ಲಿ ಡಿಸಾಲ್ವ್ ಮಾಡ್ತಕ್ಕಂಥದ್ದು, ಮತ್ತು ಇವರು ರಾಜೀನಾಮೆ ಎರಡೂ ಸೈಮಲ್ಟೇನಿಯಸ್ ಮಾಡಲು. ಸೊ ಅಸೆಂಬ್ಲಿ ಚುನಾವಣೆ ಕೂಡ ಇನ್ನು ಬರಬೇಕು, 3 ತಿಂಗಳಿಗೆ ಚುನಾವಣೆ ಬಂತು. ಸೊ ಮಾರ್ಚ್ 1985ಗೆ ಕರ್ನಾಟಕದ ವಿಧಾನಸಭೆ ಚುನಾವಣೆ ಘೋಷಣೆ ಆಯಿತು. ಅಂದರೆ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಪೂರ್ಣ ಅವಧಿಯನ್ನು ಕಂಪ್ಲೀಟ್ ಮಾಡಲಿಲ್ಲ, ಮಾಡಲಿಕ್ಕಾಗಲಿಲ್ಲ. ಸೊ 85ರಲ್ಲಿ ಇದನ್ನು ಎಲ್ಲರೂ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಏನಿದ್ರು, ನೋಡಿ ಹೆಗಡೆ ಅವರೇ, ನಮಗೆ ಸಿಕ್ಕ ಒಂದು ಅವಕಾಶವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಏನಾಯಿತು, ಕೇಂದ್ರದಲ್ಲೂ ಕೂಡ ನಾವು ಜನತಾ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದಿದ್ದು, ನಾವು 5 ವರ್ಷ ಕಂಪ್ಲೀಟ್ ಮಾಡಲಿಕ್ಕಾಗಿಲ್ಲ ಅಂಥೇಳಿ. ಈಗ ಅದೇ ಒಂದು ಪರಿಸ್ಥಿತಿ ಈಗ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಜನಗಳಿಗೆ ಏನು ಅನಿಸುತ್ತಂದರೆ, ಇವರು ಅಧಿಕಾರಕ್ಕೆ ನಾಲಾಯಕಪ್ಪ ಅಂತ ಹೇಳಿದ್ದು ಮಾಡೋದು. ಬಟ್ ಹೆಗ್ಗಡೆ ಅವರ ಆರ್ಗ್ಯುಮೆಂಟ್ ಏನಿತ್ತಂದರೆ, ನೋಡಿ, ನಾವು ಈಗ ಬಿಟ್ಟರೆ ಅವರು ನಮ್ಮ ಸರ್ಕಾರವನ್ನು ಬೀಳಿಸಿ ಆಮೇಲೆ ಡಿಫೆಕ್ಟ್ ಸರ್ಕಾರ ಅದೆಲ್ಲ ಮಾಡ್ತಾರೆ. ಅದ್ರ ಬದಲು ನಾವು ಜನಗಳ ಹತ್ರ ಹೋಗೋಣ, ಜನಗಳಿಗೆ ಹೇಳೋಣ ನಮ್ಮ ಸರ್ಕಾರ ಎಷ್ಟು ಚೆನ್ನಾಗಿತ್ತು, ಅದು ಲೋಕಸಭಾ ಎಲೆಕ್ಷನ್ಗೂ ಅಸೆಂಬ್ಲಿಗೂ ಸಂಬಂಧ ಇಲ್ಲ, ಅದರಿಂದ ನಮಗೆ ಒಂದು ಮ್ಯಾಂಡೇಟ್ ಕೊಡಿ. ಲಾಸ್ಟ್ ಟೈಮ್ ನೀವು ಫುಲ್ ಮ್ಯಾಂಡೇಟ್ ಕೊಟ್ಟಿರಲಿಲ್ಲ, ನಮಗೆ ಪೂರ್ತಿ ಮ್ಯಾಂಡೇಟ್ ಕೊಡಿ ಅನ್ನುವಂಥ ಒಂದು ಸಂದೇಶ ಕಳಿಸೋಣ ಅಂಥೇಳಿ. ಮತ್ತು ಹೆಗ್ಡೆ ಅವರು ಅದನ್ನು ಮೆಟಿಕ್ಯುಲಸ್ ಪ್ಲ್ಯಾನ್ ಮಾಡಿದ್ರು ಎಲೆಕ್ಷನ್ ಕ್ಯಾಂಪೇನ್. ಆವಾಗ ಡಿ ಮಂಜುನಾಥ್ ಅವರು ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರು. ಅವರ ಸ್ಥಾನದಲ್ಲಿ ದೇವೇಗೌಡರನ್ನ ತಗೊಂಡು ಬಂದರು ಜನತಾ ಪಕ್ಷದ ಅಧ್ಯಕ್ಷ. ಪೊಲಿಟಿಕಲ್ ಸ್ಟ್ರಾಟಜಿ. ಮತ್ತು ನ್ಯಾಷನಲ್ ಲೆವೆಲ್ ಲೀಡರ್ಸ್ನೆಲ್ಲ ಕ್ಯಾಂಪೇನ್ ಕರೆಸಿದ್ರು. ಮತ್ತು ಇವರು ದೇವೇಗೌಡರು, ಬೊಮ್ಮಾಯಿಯವರು, JH ಪಟೇಲರು ರಾಜ್ಯದಾದ್ಯಂತ ಚುನಾವಣಾ ಪ್ರಚಾರಗಳನ್ನು ಮಾಡ್ಕೊಂಡು ಬಂದರು. ಆ ಸಮಯದಲ್ಲಿ ಅವರು ಹೇಳಿಕೊಂಡು ಬಂದಂತಹ ಒಂದು ಪ್ರಮುಖವಾದಂಥ ಅಂಶ ಏನು ಹೇಳಿದ್ರೆ, ನೋಡಿ, ನಮ್ಮದು ಫೆಡರಲ್ ಸಿಸ್ಟಮ್ನಲ್ಲಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೆ ಇರುವಷ್ಟೇ ಒಂದು ಜವಾಬ್ದಾರಿ ಇರ್ತದೆ. ಆ ಸರ್ಕಾರ ಲೋಕಲ್ ಲೆವೆಲ್ ಸರ್ಕಾರ ಆಗಬೇಕು, ಡೆಲ್ಲಿಯಿಂದ ಬರ್ತಕ್ಕಂಥ ಸರ್ಕಾರ ಅಲ್ಲ. ಇದುವರೆಗೆ ಕಾಂಗ್ರೆಸ್ನವ್ರು ಏನಾಗ್ತಾ ಇದೆ, ಅವರು ಅಲ್ಲಿಂದ ಹೇರುವಂಥವ್ರನ್ನ ನಾವು ಇಲ್ಲಿ ಒಪ್ಕೊಳ್ಬೇಕಾಗಿದೆ. ಆದ್ದರಿಂದ ಜನತಾ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ, ನಮಗೆ ಫುಲ್ ಟರ್ಮ್ ಮಾಡುವಂಥ ಒಂದು ಬಹುಮತ ಕೊಡಿ ಅನ್ನೋದನ್ನು ಮಾಡಿದ್ರು. ಅಂದರೆ ಕರ್ನಾಟಕದಿಂದಲೇ ಆಳಬೇಕು, ದಿಲ್ಲಿಯಿಂದ ಅಲ್ಲ ಅಂತ. ಕರ್ನಾಟಕವನ್ನು ಬೆಂಗಳೂರಿನಿಂದ ಆಡಬೇಕು, ದೆಹಲಿಯ ದೊರೆಗಳಿಗೆ ಗುಲಾಮರಾಗಿರೋವಂಥ ಅಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು. ಸೊ ಅದು ಬಹುಶಃ ಜನಕ್ಕೆ ಮುಟ್ಟಿತು ಅಂತ ಕಾಣುತ್ತೆ. ನೋಡಿ, ಅದೇ 3 ತಿಂಗಳ ಹಿಂದೆ ಜನತಾ ಪಕ್ಷ ಸೋತಿದ್ದಂತು ಲೋಕಸಭಾ ಎಲೆಕ್ಷನ್ನಲ್ಲಿ ದೇ ಬೌನ್ಸ್ ಬ್ಯಾಕ್ ವಿತ್ ಬಿಗ್ ಮಾರ್ಜಿನ್.
ಸೊ ಹಿಂದೆ 95 ಸೀಟ್ ಬಂದಿದ್ದಂಥ ಜನತಾ ಪಕ್ಷಕ್ಕೆ ಈ ಸರ್ತಿ 139 ಸೀಟ್ ಬಂತು. 139 ಸೀಟ್ ಇಸ್ ಅ ಬಿಗ್ ಮೆಜಾರಿಟಿ. ಸೊ 113 ಏನೋ ಹಾಫ್ ವೇ ಮಾರ್ಕ್. ಸೊ ಅವರಿಗೆ 139 ಬಂತು, ಕಾಂಗ್ರೆಸ್ಗೆ ಕೇವಲ 66. ಅಂದರೆ ಈಗ ಕಾಂಗ್ರೆಸ್ಗೆ ಏನು ಬಂದಿದೆಯೋ ಆವಾಗ ಜನತಾ ಪಕ್ಷಕ್ಕೆ ಆವಾಗ ಬಂದಿತ್ತು. ಸೊ ಒಂದು ದೊಡ್ಡ ರೀತಿಯಲ್ಲಿ ಏನೋ ಬಂತು. ಆಮೇಲೆ ದೇವೇಗೌಡರು ಅವರು ಎಲ್ಲರೂ ಖುಷಿಯಾಗಿದ್ದರು. ರಾಮಕೃಷ್ಣ ಹೆಗಡೆ ಅವರಿಗೆ ಆವಾಗ ರಾಷ್ಟ್ರಮಟ್ಟದ ಒಂದು ಮನ್ನಣೆ ಸಿಕ್ತು.